ನೋಡಿ ಗಾಯ್ಸ್ ಎಲ್ಲ ನೋಡಿ, ಇವಾಗ ಇಲ್ಲಿ ಮಳೆ ಬಂದಿರುವಂತದ್ದು ಇಲ್ಲಿರುವಂತ ಗುಜ್ಜೆ ಮರ ಅಲ್ಲಿಂದ ತಕೊಂಡ್ಬಂದು ಇಲ್ಲಿವರೆಗೆ ಹಾಕಿದೆ. ಮರ ಎಲ್ಲ ಬಿದ್ದೋಗಿದೆ ಇವಾಗ. ಫುಲ್ ನೋಡಿ ಯಾವ ತರ ಬಂದಿದೆ ಮಳೆ ಅಂತ. ಫುಲ್ ಅಲ್ಲಿ ನೋಡಿ ಮರ ಎಲ್ಲ ಬಿದ್ದೋಗಿದೆ. ಫುಲ್ಲು ಇಲ್ಲಿ ರಬ್ಬರ್ ತೋಟ ಎಲ್ಲ ನೋಡಿ ಯಾವ ತರ ಆಗಿದೆ ಅಂತ. ಫುಲ್ಲು ಯಾವ ತರ ಬಿದ್ದೋಗಿದೆ ಅಂದ್ರೆ ಜಸ್ಟ್ ಒಂದು ಅರ್ಧ ಗಂಟೆ ಬಂದಿರೋ ಗಾಳಿ ನೋಡಿ ಇಲ್ಲಿ ಫುಲ್ಲು ನೆಲದಿಂದನೇ ತಗೊಂಡು ಹೋಗಿದೆ ನೋಡಿ. ಅದು ಕೊಡಗೆ ಸೈಡ್ ಪೂರ ಬೋತು ಪೂರ ರಬ್ಬರ್ ತೋಟ ಪೂರ ಲಗಾಡಿ ಬೋತು ನಂಚಿ ಇಲ್ಲ ಸುತ್ತದ ದಾನ ಪುಂಜ ಗೊಂಜಿ ದೇವರದ ಇಲ್ಲದ ಸುತ್ತ ಇತ್ತು ಇತ್ತಿತ್ತು ಮಲ್ಲ ಮರಕ್ಲೊಂದು ದಾನ ಬೂರ್ದಿಗ ಇಂಚಿ ಪೂರ ಹೋತಂದಲೆ ಮೂಲೊಂಜಿ ಕಂಗದಾಗಿ ಅವಳು ಕರೆಂಟ್ ಕಂಬ ಪೂರ ಹೋತುಂಡು. ಒಂಜಿ ಅರ್ಧ ಗಂಟೆದ ಗಾಳಿ ದಾದ ಪೂರ ಆತರಿಂದ ಐತೆ ತೂವರ ಪೋಡಿ ಇತ್ಯಾತ ಎಂಕಲ್ ಊರು ಪಿದೇ ಬೋದಿಲ್ಲ. ಸುಮಾರು ಗೋಡ್ ಅಂಚಾತ ನಿಂಚಾತನ ಕಾಲ್ ಬೋದನು ತೂಕ ಐತೆ ಎಂಚಿನ ಪೂರ ಆತನ ತೂಕ ಮೂಲ್ತುಲೆ ಮರ ಬೂರ್ದಿನದ್ಲಿ. ಮೂಲ್ತುಲೆ ವಯರ್ ಪೂರ ಕಟ್ಟಿದ್ದು ಹೋತನು. ಫುಲ್ ಬ್ಲಾಕ್ ಅಂಚಿ ಮುಟ್ಟಲ್ಲ ಎಂಚಿನ ಅವಸ್ಥೆ. ಒಂಜಿ ವಾರ ನಮಕ್ ದಾದಂದೆ ಎಂಚಿನಂದೆ ಇಪ್ಪಂದು ವಯರ್ ಪೂರಂದೆ ಪೋತುನು ಮಾರ ದೇವೇರೆ. ಏ ವಯರ್ ಅಂಚಿ ಪೋಪುನಲ್ಲ ಡೇಂಜರ್ ಮಾರಿ ಹೋಲ್ತುಲ್ಲಿ ಇಡೀ ರೋಡ್ ಉಡಿ ಮಾರ ಕರೆಂಟ್ ಇಚ್ಚ ಅಂದ ಮಾರ. ಸುಪ್ರೀತ್ನಾಗ್ಲಿ ಸ್ವಲ್ಪ ಬರ್ಪುನು. ಅಯ್ಯೋ ದೇವರ ಒಂದು ತೆಲ್ಪಿನ ಎಂಗ್ಳು ತೆಲ್ತೊಂದಲ್ಲ ಸೀರಿಯಸ್ಲಿ ಒಂದು ತೆಲ್ಪಿನ ಸಿಚುವೇಶನ್ ಆಯ್ತು ಅಂದವ ಎಂಗ್ಲಿಗೆ ಒಂಜಿ ಅರ್ಧ ಗಂಟೆ ಬಹುದು ನಂಚಿನ ಬರ್ಸ ಉಂಡತೆ ಅವು ಎಂಗ್ಲಿಗೆ ಎಂಚಾತನ ಬಂದ ಮೂಲ್ ಫುಲ್ಲು ದಿಂಜಿದು ಬೋದಿತ್ತಂತಲೇ ಫುಲ್ ಕ್ಲಿಯರ್ ಆತ. ನಾನು ಅವನ ಬರ್ಸ ಖಾಲಿ ಒಂಜಿ ಅರ್ಧ ಗಂಟೆದ ಬರ್ಸ ಉಂಡತೆ ಎಂಗ್ಲ ಊರುನಿ ತಿರ್ಗಾದಿಲ್ಲ ಕಾತನ್ರಿ. ಬಾರ ಗಿಡ ಪೂರ ಮಾಲ್ದು ಹೋತುಂಡು ಮೇಲೆಲ್ಲ ಬಿದ್ದಿದೆ. ಎಲ್ಲಿ ಇತ್ತು ಲಗಾಡಿ ಹೋಗ್ತೀನಿ ಪಿಜಿಂಗ್ ಒಂದು ಹೊಲ್ತಾನದ ಅಲ್ಲ ಪತ್ತದ ಮೂಲ್ಬಾರ್ದು ಅತ್ತು ಹಿಡ್ದು ಲಾಕ್ ಆದ್ಯತಿಲ್ಲ ಕಾತನೊಂದು ಏತೋ ವರ್ಷ ಆತ ನಂದೇನೊಂಜಿ ನೆಟ್ಟೆ ಅತ್ತು ಚುಪ್ಪಿ ಒಂದು ಮರನೇ ಬಗ್ಗ ಒಂದು ಬಂದು ಬಾತದ ಒಂದು ಅಂತಿಲ್ಲ ಕಾತುಂಡ್ಯೋ ಲೈಟ್ ಗುಂಡು ಅಲ್ಪ ಸುರೇಶ್ ನಡೆ ಪೋಯಿ ಅಂಚಿ ಅತ್ತೆ ಅಲ್ಪ ಇನೇ ಪೂರ್ವ ಮಗಟ್ಟು ಅಡಿ ಮುಟ್ಟಾರಲ್ಲ ಸೀಟ್ ಪೂರ ಹಿಡಿ ನಿಕ್ಲೆ ಗೋಡೆಲ್ಲ ಧೈರ್ಯ ಜನ ನಾದಾನಿಗೆ ರೋ ಅತ್ಯ ಅಲ್ತಿರ್ದು ಅಡೆ ಮುಟ್ಟ ಪೂಂಜರ್ ಅಲ್ಪಾರ್ದು ಇಲ್ಲಡೆ ಮುಟ್ಟಲ್ಲ ಉಂಟು ನೋಡಿ ಫ್ರೆಂಡ್ಸ್ ಎಲ್ಲ ಹೋಗಿದೆ ಇಲ್ಲಿ ನೋಡಿ ಅಂತರ ಹೋಗಿದೆ ಅಂತ ಹೆಂಚಿನ ಅವಸ್ಥೆ ಹೆಂಚಿನ ಒಂದು ಅತಿ ನಮ್ಮನ ಊರ್ನ ಒಂಜಿ ಸರಿಯಾ ಒಡ್ಡ ಏತು ಟೀಮ್ ಹೋಗಿದೆ ಗಾಳಿ ವಾನಮ್ದ ಗಾಳಿ ರಬ್ಬರ್ ತೋಟ ಪೂರ ನೆಲ ಸಮ ಖಾಲಿ ಒಂಜಿ ಅರ್ಧ ಗಂಟೆ ಎಂಗ್ಲ ಮೊಬೈಲ್ ಪಿಕ್ಚರ್ದು ಬಂತ ವಿದಿನ್ ಸೆಕೆಂಡ್ ಎಂಚ ಆದ್ ಬೋತನು ಬಂದ್ರಲ್ಲಿ ಅಂಚಿ ತುಲ್ಯ ಅವಳುಂಡು ಇಂಚಿ ಪೂರ ಮಗರ್ದು పోతుండు ಎಂಗ್ಲ ಊರುಡು ಈ ನಮ್ಮದ ಗಾಳಿ ಅಂಕ್ಲಿ ಇದ ಮುಟ್ಟ ತೂತಿಟ ನಿಮ್ಮ ಪೂರ ರೋಡ್ ಪೂರ
ಮರ ಪೂರ ಮಗರ್ದಿದ್ದು ದೇವರ ಎಂಚು ಇಲ್ಲ ನೋಡಿ ಫೋನ್ ಮಲ್ತೆ ವೈರ್ ದೆತ್ತದು ಕೊರ್ಲಿ ಒಂಡೆ ಫುಲ್ ಕಟ್ ಆಗಿ ನೋಡಿ ಇಲ್ಲಿ ರೋಡಲ್ಲೇ ಇದೆ ವೈರ್ ಎಲ್ಲ. ಟ್ರಾನ್ಸ್ಫರ್ ಕಂಬ ನೋಡಿ ಎಲ್ಲಿದೆ ಅಂತ. ಅಲ್ಲಿ ನೋಡಿ ಇಲ್ಲಿ ಮರ ಎಲ್ಲ ಬಿದ್ದೋಗಿದೆ. ಇಲ್ಲಿ ಫುಲ್ ಟ್ರಾನ್ಸ್ಫರ್ ಕಂಬ ಎಲ್ಲ ಬಿದ್ದೋಗಿದೆ ನೋಡಿ. ಅರ್ಧ ಗಂಟೆಯಲ್ಲಿ ಬಂದಿರೋ ಗಾಡಿ ಈ ತರ ಮಾಡಿದೆ ನೋಡಿ. ಅಲ್ಲಿ ಮನೆ ಹತ್ರ ನೋಡಿದವಾಗ ಅಲ್ಲಿ ನೋಡಿ ಅಲ್ಲಿ ಒಂದು ಕರೆಂಟ್ ಕಂಬ ಹೋಗಿದೆ. ಎಲ್ಲ ಮನೆಯಿಂದ ನೋಡಿ ಇವಾಗಷ್ಟೇ ಹೊರಗೆ ಬಂದ್ರು ಎಲ್ಲ. ಒಂದು ಅರ್ಧ ಗಂಟೆದು ಗಾಳಿಗೆ ಈ ತರ ಮಾಡಿ ಹೋಗಿದೆ ಅಂದ್ರೆ ಯಾವ ತರ ಇರ್ಬೋದು ಅಂತ ನೀವೇ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ ಯಾವ ತರ ಇದೆ ಅಂತ. ಆ ಗಾಳಿ ಬರುವಾಗ ವಿಡಿಯೋ ಮಾಡೋಕ್ಕೆ ನಂಗೆ ಭಯ ಆಗೋಯ್ತು ನಿಜ ಅದು ನೋಡುವಾಗಲೇ. ಸೊ ಇವಾಗ ಇದು ಎಲ್ಲ ಕ್ಲಿಯರ್ ಆಗುವಾಗ ಎಷ್ಟು ದಿನ ಹೋಗುತ್ತೆ ಏನಾಗುತ್ತೆ ಗೊತ್ತಿಲ್ಲ. ಅಲ್ಲಿ ಮರ ನೋಡಿ ಅರ್ಧ ಬಿದ್ದೋಗಿದೆ ನೋಡಿ. ಇಲ್ಲಿ ಯಾವ ತರದ್ ಗಾಳಿ ಅಂದ್ರೆ ಗಾಳಿ ನೋಡಿ. ಎಲ್ಲ ಇಲ್ಲೇ ನಿಂತ್ಕೊಂಡಿದೀವಿ. ಬಿದ್ದೋಗಿ ಎಲ್ಲ ಇಲ್ಲೇ ನಿಂತ್ಕೊಂಡಿದೀವಿ. ಒಂದು ಕಾರ್ ಬಂತು, ಅಲ್ಲಿ ಒಂದು ಕಾರ್ ಬಂತು ಬ್ಲಾಕ್ ನೋಡಿ. ಇಲ್ಲಿ ನೋಡಿ ಮರ ಬಿದ್ದಿರುವುದು ಅತಿ ಲೆಕ್ಕಪುರದ ಆದ ಪರಿಹಾರದ ಮತ್ತೆ ನನ್ನ ಊರಿಗೂ ಪರಿಹಾರ ಕೊಡುವರ ನೋಡಿ. ಇಲ್ಲೇ ನೋಡಿ ಕೆಳಗಿರ ವಿಡಿಯೋ ಮಾಡ್ತಿದ್ದೆ ಮೇರೆಗೆ ನರೇಂದ್ರ ಮೋದಿ ಖರಾಬ್ ಒಳಗಿಂದ ಉಳ್ಳಾಯಿಡು ಪೂರಾ పోతుంది. ಉಳ್ಳಾಯಿ ನೀರು ಇಲ್ಲಿ ಹೋಗಿರೋದು. ಗೋವಿಂದ ಬೀಜ ಮೂಲೆ ಹೋಗ್ಯಲ್ಲ. ಇಲ್ಲಿ ನೋಡಿ ಇಲ್ಲಿ ಮನೆ ಹತ್ರ ನೋಡಿ ಎಲ್ಲ ಬಿದ್ದಿರೋದು ಎಲ್ಲ ರೋಡಲ್ಲೇ ಇದೆ. ಇಲ್ಲಿ ಮೂಳರಡ್ಡು ಬಾರೆ ಮಾತ್ರ ಇಲ್ಲಿ ನೋಡಿ ಇಲ್ಲೆಲ್ಲ ಮೇಲೆನೆ ಬಿದ್ದಿದೆ. ಮೊಗಲು ಗುಜ್ಜೆ ವಾತ ಒಂದು ರೀ ನಮ್ಮನೆ ಮರ ಕೂರ್ದು ಎಂಜಿ ಅದೇ ನೋಡಿ. ಇಲ್ಲೆಲ್ಲ ಮರ ಎಲ್ಲ ಬಿದ್ದೋಗಿದೆ ನೋಡಿ. ಇಲ್ಲಿ ಇಲ್ಲೆಲ್ಲ ನೋಡಿ ಇಲ್ಲಿ ಕರೆಂಟ್ ಕಂಬ ಎಲ್ಲ ಬಿದ್ದೋಗಿದೆ. ಕಂಬ ಎಲ್ಲ ಬಿದ್ದೋಗಿದೆ. ಇಲ್ಲಿ ಮನೆ ಹತ್ರ ಇಲ್ಲೆಲ್ಲ ನೋಡಿ ಮನೆ ಅಂಚೆಲ್ಲ ಹೋಗಿದೆ. ಎಲ್ಲ ಅಂಚೆಲ್ಲ ಹೋಗಿದೆ ನೋಡಿ. ಇಲ್ಲಿ ನಮ್ಮ ಫ್ರೆಂಡಿದ್ ಮನೆ ಇದು ಎಲ್ಲ ಹೋಗಿದೆ. ಇಲ್ಲೆಲ್ಲ ನೋಡಿ ಎಲ್ಲ ಮರ ಎಲ್ಲ ಬಿದ್ದೋಗಿದೆ. ಇಲ್ಲಿ ಎಲ್ಲ ಹೋಗಿದೆ. ಶೀಟ್ ಎಲ್ಲ ಬಿದ್ದು ಒಂದು ಊರಲ್ಲಿದ್ದು ಎಲ್ಲ ಮರ ಎಲ್ಲ ಬಿದ್ದೋಗಿದೆ. ಮನೆಗಳಿಗೆಲ್ಲ ಬಿದ್ದೋಗಿದೆ. ಮತ್ತೆ ದಾದಿ ಒಂಜಿ ಗಲಿಗೇಡಿ ವಾನವನೆ ಮಲ್ತು ಬಾಡ್ನು ಮಾರಂದು
ಈತ ಮಂಡೆ ಹೆಚ್ಚಾಡ್ಲ ನೆಕ್ಕದಾಲ ಮಂಡೆ మూలతలే పూరా పోతుంది మూలు మైన్ ఎలక్ట్రిక్ కంబ పూరా పోతుండు దేవులతలే ఫుల్ రోడ్ బ్లాక్ ಮೂರು ಕಂಬ ಎಲೆಕ್ಟ್ರಿಕ್ ಕಂಬ ಪೂರ ಹೋಯ್ತಂದ ಎಷ್ಟು ಮರಗಳು ಹೋಗಿದೆ ಅಂತ ನೋಡಿ. ಫುಲ್ ಎಲ್ಲ ಮರಗಳು ಉರುಳೋಗಿದೆ. ಆ ಕಡೆ ಹೋಗ್ಲಿಕ್ಕಿಲ್ಲ, ಈ ಕಡೆ ಬರ್ಲಿಕ್ಕಿಲ್ಲ, ಎಲ್ಲ ಫುಲ್ ಬ್ಲಾಕ್ ಆಗೋಗಿದೆ. ಸೊ ಇವಾಗ ಒಂದು ವಾರ ಇರ್ಬೋದು ಇದೆಲ್ಲ ಕ್ಲಿಯರ್ ಆಗುವಾಗ. ಇಲ್ಲ ಕರೆಂಟ್ ಇದೆಲ್ಲ ಕ್ಲಿಯರ್ ಆಗಬೇಕಂದ್ರೆ 1 ವಾರ ಹೋಗುತ್ತೆ ಗ್ಯಾರಂಟಿ. ಸೊ ಸಿಕ್ಕಾಪಟ್ಟೆ ಮನೆಗೆ ಒಂದು 15-20 ಮನೆ ಎಲ್ಲ ಫುಲ್ ಹೊಡೆದೋಗಿದೆ. ಸೊ ವಿಡಿಯೋ ಎಲ್ಲ ಹಾಕ್ತೀನಿ ನೋಡಿ. ಗಾಳಿ ನೋಡಿ ಯಾವ ಥರ ಬಂದಿದೆ ಅಂತ. ಇಲ್ಲಿದ್ದು ಮಂದಿರದೊಂದು ಶೀಟ್ ಇಲ್ಲ ನೋಡಿ, ಅಲ್ಲಿ ಹೋಗಿದೆ, ಅಲ್ಲಿ ಹೋಗಿ ಬಿದ್ದಿದೆ ಕಟ್ಟೆ ಹತ್ರ. ದೇವರ ಆಶೀರ್ವಾದದಿಂದ ಯಾರಿಗೂ ಏನೊಂದು ಆಗಿಲ್ಲ, ಪೆಟ್ಟಾಗಿಲ್ಲ. ಪ್ರಕೃತಿಗಳಿಗೆ ತುಂಬ ಇದಾಗಿದೆ ಬಿಟ್ಟರೆ, ಮನೆಗಳಿಗೆ ಎಲ್ಲ ತೊಂದರೆ ಆಗಿದೆ ಬಿಟ್ಟರೆ ಜನರಿಗೊಬ್ರಿಗೂ ಏನೂ ಆಗಿಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು ಮರಗಳು ಕಟ್ಟಾಗಿ ಎಲ್ಲ ಬಿದ್ದಿರೋದು. ಇಲ್ಲಿ ಯಾವ ಥರ ಇದೆ ಅಂತ. ಇಲ್ಲಿ ನೋಡಿ ಟ್ರಾನ್ಸ್ಫರ್ ಕಂಬ ಕಟ್ಟಾಗಿದೆ, ಮರ ಎಲ್ಲ ಬಿದ್ದೋಗಿದೆ ಇಲ್ಲಿ. ಅಲ್ಲಿ ನೋಡಿ ಎಷ್ಟು ಮರಗಳೆಲ್ಲ ಹೋಗಿದೆ ಅಂತ. ಎಲ್ಲ ಮರಗಳೆಲ್ಲ ಕಟ್ಟಾಗಿ ಬಿದ್ದೋಗಿದೆ. ಹೆಂಚಿನ ಒಂದು ಹೆಂಚಿನ ಮರ ಎಷ್ಟೆಷ್ಟು ದೊಡ್ಡ ಮರಗಳು ಅರ್ಧದಿಂದ ಕಟ್ಟಾಗಿದೆ ನೋಡಿ. ಯಾವ ಥರ ಬಿದ್ದಿದೆ ನೋಡಿ ಇಲ್ಲಿ ಮರಗಳೆಲ್ಲ. ಏನು ಮಾಡ್ಬೇಕು. ಎಲ್ಲ ಹಾಗೆ ಇದೆ. ಎಲ್ಲ ಥರ ಮಳೆ ನೋಡಿ. ಇಲ್ಲಿ ಎಲ್ಲ ಮನೆ ಮೇಲೇ ಬಿದ್ದಿದೆ. ಸಣ್ಣ ಹುಡುಗರಿಗೆ ತಲೆಗೇನೆ ಬಿದ್ದಿದಂತೆ ನೆನ್ನೆ. ಎಲ್ಲ ಒಳಗೆ ಎಲ್ಲ ಏನೇನೋ ಆಗೋಗಿದೆ ನೋಡಿ. ಇಲ್ಲಿ ಫುಲ್ ಬಿದ್ದೋಗಿದೆ. ಫುಲ್ಲು ಮಾಡೆಲ್ಲ ಹೊಟ್ಟೆ ನೋಡಿ. ಇದು ಮೇನ್ ಹಾಲ್ ಒಳಗಿಂದ ಬರೋದು. ಫುಲ್ ಬಿದ್ದೋಗಿದೆ. ತೆಂಗಿನಕಾಯಿ ರಾಶಿಗಳು ನೋಡಿ. ಅದೇ ಅಂದಿ ನೋಡಿ, ಇಲ್ಲಿ ಮರದ ಮೇಲೆ ಬಿದ್ದಿರೋದು ನೋಡಿ. ಇಲ್ಲಿ ಉದ್ದಕ್ಕೆ ಅಲ್ಲಿಗಳು ಹೋಗಿದೆ. ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಬಿದ್ದಿರೋದು. ಕಂಗು, ತೆಂಗು, ಬಾಳೆ ಎಲ್ಲ ಹೋಗಿದೆ. ಎಲ್ಲ ಮಳೆಗೆ ನೋಡಿ ಅಲ್ಲಿ ಹಂಚೆಲ್ಲ ಹಾರೋಗಿದೆ, ಶೀಟೆಲ್ಲ ಹಾರೋಗಿದೆ. ಇಲ್ಲಿ ನೋಡಿ ಊರಿನ ಮನೆಯವರ ಹತ್ರ ಮರ ಬಿದ್ದಿರೋದಿದು. ಸ್ವಲ್ಪ ಮುಂದೆ ಹೋಗ್ತಿದೆ, ಮೊನ್ನೆ ಅಷ್ಟೇ ಕಟ್ಟಿಸ್ಕೊಟ್ಟಂಥ ಟಾಯ್ಲೆಟ್ ಬಾತ್ರೂಮ್ ಇದು. ಇಲ್ಲಿಗೂ ಮರ ಬಿದ್ದಿದ್ದು ನೋಡಿ. ಇಲ್ಲೆಲ್ಲ ಬಿದ್ದೋಗಿದೆ. ಇಲ್ಲೆಲ್ಲ ಇಷ್ಟೊಂದು ಕಷ್ಟಪಟ್ಕೊಂಡೆಲ್ಲ ಮನೆ ಕಟ್ಟಿರೋರಿಗೆ ಈ ಥರ ಪ್ರಕೃತಿಯಿಂದಾಗಿ ಈ ಥರ ತೊಂದರೆಗಳಾದರೆ ಏನು ಮಾಡೋದು ಹೇಳಿ. ಈ ಥರ ಒಂದು ಕಾಲು ಗಂಟೆ ಅನಿಸುತ್ತೆ, ಒಂದು 10 ಮಿನಿಟ್ಸು ಇಲ್ಲ. ಆ 10 ಮಿನಿಟ್ಸಲ್ಲಿ ಇಷ್ಟೊಂದೆಲ್ಲ ಇಲ್ಲಿ ನೋಡಿ ತಂತಿ ಕಂಬದ ಮೇಲೇ ಇದೆ. ಹಾಂ, ಕಾಣದ ಪರಿಸ್ಥಿತಿ ಹೆಂಚೋಣ್ಣದು.
ಇಲ್ಲಿಂದ ಹಾಡ್ಕೊಂಡು ಬಂದಿರೋದು. ಅಲ್ಲಿ ನೋಡಿ ಎಲ್ಲ ಅಂಗಳದಲ್ಲೇ ಇದೆ. ಬಾಳೆ ಗಿಡ ಎಲ್ಲ ಬಗ್ಗಿ ಹೋಗಿದೆ ನೋಡಿ. ಎಲ್ಲೆಲ್ಲಿಂದ ಕಟ್ಟಾಗಿ ಬಿದ್ದಿರೋದು. ಏನು ಮಾಡೋಣ, ಈ ಥರ ಆಗಿದೆ. ಅಲ್ಲಿನೂ ಬಿದ್ದೋಗಿದೆ ನೋಡಿ ಎಲ್ಲ. ಓ ದೇವರೇ, ಇಲ್ಲಿ ನೋಡಿ ನಮ್ಮ ವಿಡಿಯೋದಲ್ಲಿ ಜಯರಾಮ್ ಮಾಮ ಅಂತ ಇದ್ದಾರಲ್ಲ, ಅವ್ರ ಮನೆ ಇದು. ಅವ್ರ ಮನೆಗೂ ಇದಿದೆ ನೋಡಿ, ಗೋಡೆ ಎಲ್ಲ ಇದಾಗಿದೆ. ಇಲ್ಲಿಂದ ಕಟ್ಟಾಗಿ ಬಿದ್ದಿರೋದು. ಮನೆ ಮೇಲೇನೆ ಇದೆ. ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಹೋಗಿದೆ ನೋಡಿ. ಇಲ್ಲಿ ಬುಡದಿಂದನೇ, ಕೆಳಗಿಂದ ಬುಡದಿಂದನೇ ಎದ್ದು ಆಚೆ ತೆಗೆದಿಟ್ಟಾಗಿದೆ. ಒಂದು ಸ್ವಲ್ಪ ಆಚೆ ಬಿದ್ದಿದೆ, ಇಲ್ಲಾಂದರೆ ಗೋಡೆ ಏನೂ ಇರ್ತಿರಲಿಲ್ಲ. ಆ ಕಡೆ ಫುಲ್ಲೆಲ್ಲ ಮುಚ್ಚೋಗ್ತಿತ್ತು. ಸೊ ಇದು ಜಯರಾಮ್ ಮಾಮನ ಮನೆ, ನಮ್ಮ ವೀಡಿಯೋದಲ್ಲಿ ಬರ್ತಿರ್ತಾರಲ್ಲ ಅವ್ರದ್ದು. ಸೊ ನೋಡಿ, ಏನು ಮಾಡೋದು ಹೇಳಿ, ಈ ಥರ ಎಲ್ಲ ಆದರೆ. ಪ್ರಕೃತಿಯಿಂದ ಬಂದಿರೋವಂಥದ್ದು ಇದು ನೋಡಿ, ಫುಲ್ಲು ಬಿದ್ದೋಗಿದೆ. ದೇವ್ರೆ, ಇನ್ನು ಇದೆಲ್ಲ ಕರೆಕ್ಟ್ ಆಗಬೇಕಂದ್ರೆ ವಾರಗಟ್ಟಲೆ ಹೋಗ್ಬೋದು. ಆವಾಗ ಸರಿ ಮಾಡಿದೋ ಏನೋ ಗೊತ್ತಿಲ್ಲ. ತುಂಬ ನನ್ನ ಒಂದು ಈ ಥರ ಗಾಳಿ ಈ ಥರ ನಮಗೆ ಮಾಡಿ ಹೋಗಿದೆ. ಗೆಲ್ಲುಗಳೆಲ್ಲ ಇಲ್ಲಿ ಬಂದಿರೋದು ನೋಡಿ. ರೋಡಲ್ಲಿ ಎಲ್ಲಿಂದ ತಗೊಂಡ್ಬಂದು ಇಲ್ಲೇ ಹಾಕಿದೆ ನೋಡಿ. ಇದು ನಮ್ಮ ಊರಿಗೆ ಬಂದಿರುವಂಥದ್ದು ನೋಡಿ. ಇದು ಏನು ಹೇಳೋದು, ಎಲ್ಲ ಟ್ರಾನ್ಸ್ಫರ್ ಕಂಬ ಕಟ್ಟಾಗಿದೆ. ಇನ್ನು ಕರೆಂಟ್ ಇಲ್ಲ. ಮಕ್ಕಳಿಗೆ ನೋಡಿ ಗಾಡಿ ಎಲ್ಲ ಇಲ್ಲೇ ಇಟ್ಟಿದ್ದಾರೆ. ಒಳಗಡೆ ಯಾವುದು ತಗೊಂಡು ಹೋಗಿಲ್ಲ. ಆ ಕಡೆ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ, ಇವಾಗ ಕರೆಂಟ್ ಕಂಬ ಎಲ್ಲ ಬಿದ್ದಿದೆ. ಅಲ್ಲೇ ಇದೆ ಗಾಡಿಗಳು. ಇದಕ್ಕೆ ಇವಾಗ ಸಿಬ್ಬಂದಿ ವರ್ಗದವರು, ಇದಕ್ಕೆಲ್ಲ ಯಾರೆಲ್ಲ ಸಂಬಂಧಪಡ್ತಾರೆ ಎಲ್ಲರೂ ಇದಕ್ಕೋಸ್ಕರ ಏನಾದರೂ ಇವಾಗ ಆದಷ್ಟು ಬೇಗ ಕ್ರಮಗಳನ್ನ ಕೈಗೊಳ್ಕೋಬೇಕು. ಇಲ್ಲಾಂದರೆ ತುಂಬ ಕಷ್ಟ ಇದೆ. ಇದು ಎಷ್ಟೊಂದು ಮನೆಗಳು ಹೋಗಿದೆ, ಎಷ್ಟೊಂದು ಇಲ್ಲಿ ಟ್ರಾನ್ಸ್ಫರ್ ಕಂಬಗಳು ನೋಡಿ ರೋಡಿನ ಮೇಲೇ ಇದೆ. ಇದನ್ನೆಲ್ಲ ಏನು ಮಾಡೋದು ಹೇಳಿ. ದಿನಗಳಿಗೆ ಎದ್ಕೊಂಡು ಕೆಲಸಕ್ಕೆ ಹೋಗೋರು ಈ ಥರ ಎಲ್ಲ ಪರಿಸ್ಥಿತಿ ಬಂದರೆ ಯಾವ ಥರ ಇನ್ನು ಇದು ಮಾಡೋದು. ಗಾಡಿಗಳೆಲ್ಲ ನೋಡಿ ಇಲ್ಲೇ ಇಟ್ಟಿದ್ದಾರೆ, ಎಲ್ಲ ಗಾಡಿಗಳನ್ನ. ಈ ಕಡೆಯಿಂದ ಆ ಕಡೆ ಇಲ್ಲ ಹೋಗ್ಲಿಕ್ಕೆ, ಆ ಕಡೆಯಿಂದ ಈ ಕಡೆ ಬರಲಿಕ್ಕಿಲ್ಲ. ಏನು ಹೇಳೋಣ ಹೇಳಿ, ತುಂಬ ಕಷ್ಟ ಇದೆ. ಒಂದು ಎಮರ್ಜೆನ್ಸಿ ಅನ್ನೋದು ಬಂದರೂ ಕೂಡ ಇವಾಗ ಏನು ಮಾಡೋದು. ಫುಲ್ಲು ಈ ಥರ ಬಿದ್ದೋಗಿದೆ ಅಂದರೆ ಇಲ್ಲಿ ನೋಡಿ, ಅಲ್ಲಿದೆ ಮರ, ಅಲ್ಲಿಂದ ಇಲ್ಲಿ ಬಿದ್ದಿರೋದು. ಇಲ್ಲಿ ಕರೆಂಟ್ ಕಂಬ ಎಲ್ಲ ಬಿದ್ದೋಗಿದೆ ನೋಡಿ. ಎಲ್ಲ ಫುಲ್ಲು ಗಲೀಜಾಗಿರೋದಂದರೆ ಆ ಥರದಲ್ಲ, ಸಿಕ್ಕಾಪಟ್ಟೆ ಹೋಗಿದೆ. ಇಲ್ಲೊಂದು ಮರ ಬಿದ್ದಿರೋದು ನೋಡಿ. ಎಷ್ಟು ಮರಗಳು ಹೋಗಿದೆ ಅಂದರೆ ಸಿಕ್ಕಾಪಟ್ಟೆ ಮರಗಳು, ತಂತಿಗಳೆಲ್ಲ ನೋಡಿ ಜೋತ್ ಬಿತ್ತಿದೆ. ತಂತಿ ಮೇಲೇ ಇದೆ. ಇನ್ನು ಸರಿಯಾಗಲಿಕ್ಕೆ ಒಂದು ದಿನಗಟ್ಟಲೆ ಬೇಕಾಗ್ಬೋದು, ವಾರಗಟ್ಟಲೆ ಬೇಕಾಗ್ಬೋದು, ಇನ್ನು ಕರೆಕ್ಟಾಗಿ ಸೆಟ್ ಆಗಲಿಕ್ಕೆ ತಿಂಗಳುಗಟ್ಟಲೆ ಬೇಕಾಗ್ಬೋದು ಅನಿಸುತ್ತೆ. ಈ ಥರದ ಪರಿಸ್ಥಿತಿ ನಮ್ಮ ಊರಿಗೆ ಬಂದಿರಲಿಲ್ಲ ಇಲ್ಲಿವರೆಗೆ. ತುಂಬ ಬೇಜಾರಾಗುತ್ತೆ.
ಎಲ್ಲ ಬಿದ್ದಿರೋದು ಎಲ್ಲ ಹೋಗಿದೆ. ಬೈಕ್ ಹತ್ರ ಎಲ್ಲ ಬಿದ್ದಿರೋ ಶೀಟ್ ಎಲ್ಲ. ಎಲ್ಲ ಶೀಟ್ ಎಲ್ಲ ಹೊಡೆದೋಗಿದೆ. ಈ ಕಡೆಯಿಂದ ಮನೆಗೆಲ್ಲ ಈ ಥರ ಆಗಿದೆ ಅಂದರೆ ಏನು ಹೇಳಿ. ಇದರಿಂದ ಏನು ಹೇಳಬೇಕಂದ್ರೆ, ದೇವರ ಆಶೀರ್ವಾದದಿಂದ ಯಾರಿಗೂ ಒಬ್ಬನಿಗೂ ಒಂಚೂರು ಪೆಟ್ಟಾಗಿಲ್ಲ. ಸೊ ಯಾರಿಗೂ ಜೀವ ಎಲ್ಲ ಹಾನಿ ಆಗಿಲ್ಲ. ಇದಕ್ಕೆಲ್ಲ ಕಾರಣಗಳು ಇವರು ಅಂತ ಹೇಳ್ಬೋದಷ್ಟೇ. ತುಂಬ ನಮ್ಮ ತುಳುನಾಡಲ್ಲಿ, ದಕ್ಷಿಣ ಕನ್ನಡದಲ್ಲಿ, ಉಡುಪಿ, ಮಂಗಳೂರು ಈ ಥರ ಎಲ್ಲ ಸಿಕ್ಕಾಪಟ್ಟೆ ದೈವಾರಾಧನೆ, ದೇವರ ಆರಾಧನೆಗಳು ನಡೆಯುತ್ತೆ. ಇದರಿಂದಾಗಿ ನಾವಿಲ್ಲಿ ಕಲ್ತ್ಕೊಬೇಕಾಗಿರೋದು, ಆರಾಧನೆಗಳು ಎಲ್ಲೆಲ್ಲ ದೇವರ ಬಗ್ಗೆ ಎಲ್ಲ ಎಲ್ಲೆಲ್ಲ ನಡೀತಿದೆ, ಅಲ್ಲಿ ಪ್ರಕೃತಿಗಳ ವಿಕೋಪ ಬಂದ್ರೂ ಊರು ಬಿಡೋ ಪರಿಸ್ಥಿತಿ ಬಂದಿಲ್ಲ ಇಲ್ಲಿವರೆಗೆ ದೇವರ ಆಶೀರ್ವಾದಗಳಿಂದ. ಹಾಗೆಯೇ ಮನೆ ಬಿಡುವಂಥ ಪರಿಸ್ಥಿತಿಗಳು ಬಂದಿಲ್ಲ. ಸಣ್ಣ ಪುಟ್ಟದೆಲ್ಲ ಮನೆಗೂ ಆಗಿದೆ. ಸೊ ಇಲ್ಲಿ ಮಾಡಬೇಕಾಗಿರೋದು, ದೇವರ ಆರಾಧನೆಗಳನ್ನ ಮಾಡಿರೋದ್ರಿಂದ ನಮಗೆ ಅಲ್ಲಿಂದಲ್ಲಿಗೆ ಯಾರಿಗೂ ಜೀವಕ್ಕೊಂದು ಪ್ರಾಬ್ಲಮ್ ಬಂದಿಲ್ಲ. ಯಾವುದೇ ಜನರಿಗೆ ಒಂದು ಸ್ವಲ್ಪ ಪೆಟ್ಟು, ಗಾಯ ಅದು ಇದು ಏನೂ ಆಗಿಲ್ಲ. ಮನೆಗೆ, ತೋಟಕ್ಕೆ, ದಾರಿಗಳಿಗೆ ತುಂಬ ಕಷ್ಟಗಳು ಬಂದಿದೆ ಬಿಟ್ಟರೆ. ಸೊ ಮನಸ್ಸು ಒಡೆಯುವಂಥ ಕೆಲಸ ಯಾರಿಗೂ ಆಗಿಲ್ಲ. ಸೊ ಇದರಿಂದ ನಾವು ತುಂಬ ದೇವರಿಗೊಂದು ಅಡ್ಡ ಬೀಳಬೇಕಷ್ಟೇ. ಇಲ್ಲಿಂದ ನಮ್ಮ ಊರಿಗೆ ಬಂದಿರುವಂಥ ಇದನ್ನು ಆದಷ್ಟು ಬೇಗ ಪರಿಹರಿಸುವಂತ ಹೇಳ್ತಾ, ಸೊ ಇದಕ್ಕೆ ಏನು ಒಪಿನಿಯನ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಇಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಧನ್ಯವಾದಗಳು.